ನೌಕರರ ಒಂದು ಬೆಳವಣಿಗೆ ಹಾಗೂ ಬೇಡಿಕೆಗಳ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ನೌಕರರ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಏನ್ ಹೇಳ್ತೀರಿ ಸರ್? ವಿಧಾನಸೌಧದಲ್ಲಿ ಫ್ಯಾನ್ ತಲೆ ಮೇಲೆ ಬಿತ್ತು ಅಂತ ಯಾರೂ ಸತ್ತಿಲ್ಲ. AC ಮಿಷಿನ್ ಕೆಟ್ಟೋಯ್ತು ಅಂತ ಉಸಿರು ಕಟ್ಕೊಂಡು ಯಾರೂ ಏನು ಸತ್ತಿಲ್ಲ. ಅದರಿಂದ ನಮ್ಮ ಸ್ಲೋಗನು ಸರ್ಕಾರಕ್ಕಿಂತ ಜಾಸ್ತಿ ಬರಬೇಕು ಅಂತ. ಅವ್ನು ಸಮಾನ ತಗೊಳ್ಳಿ, ಅವನು ಆ ಸ್ಲೋಗನ್ ಕೊಟ್ಟು ಸ್ಟ್ರೈಕ್ ಮಾಡಲಿ, ಯಾರು ಬೇಡ ಅನ್ನೋರು. ಇಟ್ಟಿರುವಂತ ಬೇಡಿಕೆಗಳೇ ಬೇರೆ ಇದೆ, ನಮ್ಮ ಬೇಡಿಕೆಗಳೇ ಬೇರೆ ಇದೆ. ಹಾಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳೋದಾದ್ರೆ ಬರೀ ಪ್ರತಿಭಟನೆಯನ್ನ ಮಾಡ್ತೀವಿ. ಇವಾಗ ಜಾಸ್ತಿ ಕೊಟ್ಟಿದ್ರೆ ಮಂತ್ರಿಗೆದರು ಆದಾಯನೂ ಬರ್ತಿದೆ, ಅವ್ರಿಗೆ ಹೇಳಿ ಸೆಟ್ಲ್ ಮಾಡಿ ಅಂತ. ಎಲ್ಲ ಸಿದ್ದರಾಮಯ್ಯವ್ರು ಕೊಡಬೇಕಾಗಿರೋದು ಅವ್ರ ಕಾಫರ್ಸಿಂದ 1800 ಕೋಟಿ. ಅಷ್ಟರಲ್ಲಿ ಯಾವ ದೊಡ್ಡ ವಿಷಯ? 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿರೋರಿಗೆ 1800 ಕೋಟಿ ಅರಿಯರ್ಸ್ ಕೊಡೋದು ಏನು ದೊಡ್ಡ ಕಷ್ಟ ಇದೆ? ಒಂದು 38 ತಿಂಗಳ ಒಂದು ವೇತನವನ್ನ ಮತ್ತೆ ಹೇಳ್ತಾ ಇದ್ದೀರಾ, ಅದೊಂದು ಬೇಗ ಬರಲಿ ಅಂತ ಹೇಳಿ ನೌಕರರಿಗೆ. ಅದೇ ಸಿದ್ದರಾಮಯ್ಯನವರು ಭಾಳ ಲಿಮಿಟೆಡ್ ಸ್ಕೋಪ್. ಇವಾಗ 1800 ಕೋಟಿಲಿ ಈ ಸ್ಟ್ರೈಕ್ ಆಗಬೇಕೇ ಬೇಡ ಅನ್ನೋದು ತೀರ್ಮಾನ ಆಗುತ್ತೆ. ವೇತನ ಹೆಚ್ಚಳ ಕಾರ್ಪೊರೇಷನಲ್ಲಿ ಕೊಡೋಕ್ಕೆ ಡೈರೆಕ್ಷನ್ ಕೊಟ್ಟರೆ ಆಯಿತು. ದೇರ್ ದಿ ಮ್ಯಾಟರ್ ಎಂಡ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ನಾನು ರಶ್ಮಿ ಪ್ರಭುಲಿಂಗಪ್ಪ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು August 5ರಿಂದ ಬಹಳಷ್ಟು ಒಂದು ದೊಡ್ಡ ಬೃಹತ್ ಮುಷ್ಕರವೊಂದನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಇತ್ತೀಚಿನ ನಡವಳಿಕೆ ನೋಡೋದಾದ್ರೆ ಸರ್ಕಾರವು ಎಸ್ಮಾ ಜಾರಿಯನ್ನ ಕೂಡ ತಂದುಬಿಟ್ಟಿದೆ. ಈ ಒಂದು ಪ್ರಕರಣದಲ್ಲಿ ಸಾರಿಗೆ ನೌಕರರು ಹೇಗೆ ಹೋರಾಟ ಮಾಡಲಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಇದನ್ನ ವಿಸ್ತಾರವಾಗಿ ತಿಳಿಸ್ಕೊಳ್ಳಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಅನಂತ್ ಸುಬ್ರಾವ್ ಸರ್ ಅವರು. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್. ಸರ್, ಇದೀಗ KSRTC ಹಾಗೆ BMTC ಇದೆಲ್ಲ ವಾಹನಗಳ ಒಂದು ಚಲಾವಣೆ ಆಗಬೇಕು ಅಂತ ಹೇಳಿದ್ರೆ ಸುಗಮವಾಗಿ ಆಗ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣನೇ ಸಾರಿಗೆ ನೌಕರರು ಅಂತಾನೆ ಹೇಳ್ಬೋದು. ಇದೀಗ 1,20,000 ಸಾರಿಗೆ ನೌಕರರಿದ್ದಾರೆ. ಅವರ 38 ತಿಂಗಳ ವೇತನವನ್ನ ತಡೆ ಹಿಡಿಯಲಾಗಿದೆ. ಈ ಹಿಂದೇನು ಈ ಸರ್ಕಾರ ಹೀಗೆ ಮಾಡಿತ್ತು, ಈಗ ಹೊಸ ಸರ್ಕಾರವು ಹೀಗೆ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ನೌಕರರ ಒಂದು ಬೆಳವಣಿಗೆ ಹಾಗೂ ಬೇಡಿಕೆಗಳ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ನೌಕರರ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಏನು ಹೇಳ್ತೀರಿ ಸರ್? ಒಂದೇನೆಂದರೆ, ಹಿಂದೆ ಇದ್ದ ಸರ್ಕಾರ 20% 15% ವೇತನ ಹೆಚ್ಚಳ ಕೊಡ್ತು. ಅವಾಗ ಅಸೆಂಬ್ಲಿ ಎಲೆಕ್ಷನ್ ಹತ್ತಿರ ಇತ್ತು. ನಾವು DTS ಉದಾಹರಣೆ ಇನ್ಕ್ರಿಮೆಂಟು ಮತ್ತು ಡ್ರೈವರ್ ಕಂಡಕ್ಟರ್ ಡೈಲಿ ಬಾಟ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥದ್ದನ್ನು ಚರ್ಚೆ ಮಾಡೋಕ್ಕಾಗಲಿಲ್ಲ. ಈವನ್ ಅರಿಯರ್ಸ್ ಪೇಮೆಂಟು ಅವ್ರೇನು ಮಾಡಿಬಿಟ್ಟು ತರಾತುರಿಲಿ ಒಂದು ನೋಟಿಫಿಕೇಷನ್ ಹಾಕಿ 1/1/20ರಿಂದ 15% ಹೆಚ್ಚಳ ಕೊಟ್ಬಿಟ್ರು. ಆ್ಯನ್ಯಲ್ ಇನ್ಕ್ರಿಮೆಂಟ್ಸ್ ಕೊಟ್ಟಿದ್ದಾರೆ. ಎಲ್ಲೂ ಆಗಿದೆ ಇದೆಲ್ಲ. ಫೆಬ್ರವರಿ 23 ಜಾರಿಗೆ ತಂದು ಉಳಿದ ಅರಿಯರ್ಸ್ ಬಗ್ಗೆ ಒಂದು ಕಮಿಟಿಗೆ ರೆಫರ್ ಮಾಡಿದರು. ಆ ಕಮಿಟಿ ಶಿಫಾರಸು ತಗೊಂಡು ಅನುದಾನ ಎಷ್ಟು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ. ಯಾಕೆಂದರೆ ಸಾರಿಗೆ ನಿಗಮಗಳು ದುಡ್ಡಿರಲಿಲ್ಲ. ಸೊ ಆ ಕಮಿಟಿ ಇಷ್ಟೊತ್ತಿಗೆ ವರದಿ ಕೊಟ್ಟಿರುತ್ತೆ. ಆ ಕಮಿಟಿ ಮುಂದೆ ನಾವು ಹೋಗಿ ಹೇಳಿದ್ದೀವಿ. ಸೊ ಇದುವರೆಗೆ ಈ 1/1/24 ನಾವು ಹೊಸ ವೇತನ ಒಪ್ಪಂದ 4 ವರ್ಷಕ್ಕೆ ಒಂದ್ಸಲ ಆಗಬೇಕು. ಅದನ್ನು ಡಿಮಾಂಡ್ಗಳಲ್ಲಿ ಹಾಕಿದ್ವಿ. RTD ಯೂನಿಯನ್ಗಳು ಸೇರಿ ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡಿ ಹಲವಾರು ಹಂತದಲ್ಲಿ ಮಾತುಕತೆ ಆಗಿತ್ತು. ಸಿದ್ದರಾಮಯ್ಯನವರಲ್ಲೂ ಮಾತುಕತೆ ಆಗಿತ್ತು. ಆಯಿತು, ನಿಮ್ಮನ್ನೆಲ್ಲ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀವಿ, ಸೆಟ್ಲ್ ಮಾಡ್ತೀವಿ ಅಂದರು. ಇನ್ನು ನಾವು ಸ್ಟ್ರೈಕ್ ಮಾಡ್ತೀವಿ ನೋಟಿಸ್ ಕೊಟ್ಟಾಗ ಕೂಡ ಸ್ಟ್ರೈಕ್ ವಾಪಸ್ ತಗೊಳ್ಳಿ, ನಾವು ಸೆಟ್ಲ್ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಬಟ್ 4ನೇ ಜುಲೈ ಅವ್ರೇನು ಮಾಡಿದ್ರು, ಸಡನ್ನಾಗಿ ನಮ್ಮನ್ನು ಮೀಟಿಂಗ್ ಕರೆಸಿ, ನಿಮ್ಗೆ ಯಾವುದೇ ಅರಿಯರ್ಸ್ ಕೊಡೋ ಹಾಗಿಲ್ಲ, ನಾವು ವೇತನ ಹೆಚ್ಚಳಕ್ಕೆ ಇನ್ನೂ 4 ವರ್ಷ ಕಾಯಬೇಕು, 2027ರವರೆಗೆ. ಇಟ್ ವಾಸ್ ಅ ಬೋಲ್ಟ್ ಫ್ರಮ್ ಬಿಲ್ಲು. ನಮಗೆ ಒಂದು ಸಿಡ್ಲೆ ಹೊಡೆದಂಗೆ ಆಯಿತು. ನಾವು ಏನು ಸರ್ ಹೀಗಿದೆ ಅಂದರೆ, ಹಿಂದಿನ ಸರ್ಕಾರ ಮಾಡಿದ್ದು ನಾವೇನು ಜಾರಿ ಮಾಡಬೇಕಾಗಿಲ್ಲ, ಇಷ್ಟು ಹೊರಟೋಟ ನಡ್ಕೊಂಡ್ರು. ಆದ್ದರಿಂದ ಇವತ್ತು ಆ 38 ತಿಂಗಳ ಅರಿಯರ್ಸು ಮತ್ತು 1/1/24ರಿಂದ ವೇತನ ಹೆಚ್ಚಳ, ಮುಖ್ಯವಾಗಿ ಇವೆರಡು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಬೇಕು. ನಾವು ಸ್ಟ್ರೈಕ್ ನೋಟಿಸ್ ಕಾನೂನು ರೀತ್ಯ ಕೊಟ್ಟು ಸ್ಟ್ರೈಕ್ ಮಾಡ್ತಾಯಿದ್ವಿ. ನೀವು ಹೇಳಿದ ಹಾಗೆ ಇವರ ಶಕ್ತಿ ಯೋಜನೆ ಜಾರಿಗೆ ತರೋದಕ್ಕೆ ನಾವೆಲ್ಲ ಹೈರಾಣಾಗಿದ್ದೀವಿ. ಅಧಿಕಾರಿಗಳಿಂದ ಡೌನ್ ಬಿಲೋ ಕೆಲಸಗಾರರು ಎಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ. ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೀವಿ. ಇವತ್ತು ಪ್ರಾಬಬ್ಲಿ ಇಡೀ ದೇಶದಲ್ಲೇ
ಬೆಸ್ಟ್ ಪಬ್ಲಿಕ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ನಾವು ಅವಾರ್ಡ್ಗಳು ತೊಗೊಂಡಿದ್ದೀವಿ. ಇದ್ರ ಹಿಂದೆ ವರ್ಕರ್ಸ್ ಪರಿಶ್ರಮ ಇದೆ ಅನ್ನೋದನ್ನು ಸರ್ಕಾರ ರೆಕಗ್ನೈಸ್ ಮಾಡಿಲ್ಲ. ಇವಾಗ ಸಿದ್ದರಾಮಯ್ಯನವರು 500 ಕೋಟಿ ಟಿಕೆಟ್ ಕೊಟ್ಟರು, ಇವರು ಒಂದು ಟಿಕೆಟ್ ಹರಿದು ಕೊಟ್ಟರು 500 ಕೋಟಿ ಅಂತ. ಆದರೆ ಹಿಂದೆ ಇತ್ತಲ್ಲ ಹಲವಾರು ಕೋಟಿಗಳು, ಅದು ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ಸ ಮಾಡಿರೋದು. ಅವ್ರಿಗೊಂದು ಕೃತಜ್ಞತೆ ಹೇಳಲಿಲ್ಲ ಅವರು ನೀವು ಮಾಡಿದಿರಾ, ಇವತ್ತು 500 ಕೋಟಿ ಟಿಕೆಟ್ನ ಹಂಚೋ ಒಂದು ಅವಕಾಶ ನಂಗೆ ಕೊಟ್ಟಿದ್ದೀರಾ, ನಿಮ್ಮ ಪರಿಶ್ರಮ ಇದೆ ಅಂತ ಒಂದು ಮಾತು ಅವರು ಬಾಯಿ ಬರಲಿಲ್ಲ. ಇವತ್ತು ನಮ್ಮ ಬೇಡಿಕೆಗಳೇನು ಕೊಡಬೇಕಾಗಿಲ್ಲ, 27 ಕಾಯ್ದು ನಿಂತಾರೆ, ಅರಿಯರ್ಸ್ ನಾವು ಕೊಡಬೇಕಾದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ಇಂಥ ಒಂದು ಕೃತಜ್ಞ ಸರ್ಕಾರ ಅದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ 5ನೇ ತಾರೀಕಿಂದ ರಾಜ್ಯಾದ್ಯಂತ 23,000 ಬಸ್ಗಳು ನಿಲ್ತವೆ. ಎಲ್ಲ ವರ್ಕರ್ಸು ಕೂಡ ಮುಷ್ಕರದಲ್ಲಿ ಭಾಗವಹಿಸ್ತಾರೆ. ಸರ್, ಇದ್ರ ಜೊತೆ ನೀವು ಹೇಳ್ದಂಗೆ ಎಸ್ಮಾ ಜಾರಿಯನ್ನು ಸರ್ಕಾರ ತಂದುಬಿಟ್ಟಿದೆ. ಸೊ ಇದು ನಿರೀಕ್ಷೆಯಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಆದರೆ ಯಾವ ರೀತಿ ಹೋರಾಟವನ್ನು ನಾವು ನಿರೀಕ್ಷೆ ಮಾಡ್ಬೋದು ಸಾಮಾನ್ಯ ಜನರಿಗೆ ನೀವು ಹೇಳೋದಾದರೆ? ಯಾವ ರೀತಿ ತಯಾರಿಯನ್ನು ನೀವು ಮಾಡಿದ್ದೀರಿ? ಒಂದು ಎಲ್ರಿಗೂ ನಾವು ಎಜುಕೇಟ್ ಮಾಡಿದ್ದೀವಿ. ಬಿಕಾಸ್ ದಿಸ್ ಎಸ್ಮಾ ಇಸ್ ನಾಟ್ ಎ ನ್ಯೂ ಇನ್ವೆನ್ಷನ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ. ವರ್ಕರ್ಸು ಎಸೆನ್ಷಿಯಲ್ ಸರ್ವೀಸ್ನಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ ಅಂತ ಅಡಿ ಭಾಳ ಕಾಲದಿಂದಲೇ ಅದು ಬಂದಿದೆ. 6 ತಿಂಗಳಿಗೊಂದ್ಸಲ ಎಕ್ಸ್ಟೆಂಡ್ ಮಾಡ್ತಾರೆ. ನಾವು 15ನೇ ತಾರೀಕು ಜುಲೈ ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ಮಾರನೇ ದಿವಸ ಇವರು ಎಸ್ಮಾ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಅರ್ಥ ಏನೋ, ನಮ್ಮ ಕೈನಲ್ಲಿ ಒಂದು ದಂಡ ಇದೆ ವರ್ಕರ್ಸ್ಗೆ ಹೆದರ್ಸೋಕ್ಕೆ. ಆದರೆ ನಾನು ಸಿದ್ದರಾಮಯ್ಯವ್ರಿಗೆ ಹೇಳೋದು ಇಷ್ಟೇ, ಈ ಎಸ್ಮಾಗಳು ನೀವು ನೋಡಿದ್ದೀರ, ಯಾರ್ಯಾರು ಎಸ್ಮಾ ಉಪಯೋಗಿಸ್ಯಾರೋ ವರ್ಕರ್ಸ್ ಇರೋದು ಅವರೆಲ್ಲ ಭಸ್ಮ ಆಗಿದ್ದಾರೆ. ಅದೇ ನಿಮ್ಮ ಎಸ್ಮಕ್ಕೆ ಹೆದರ್ಕೊಂಡು ನಾವು ಮೊದಲಿರೋ ಜನ ಅಲ್ಲ. ಇವ್ರು ಎಸ್ಮಾ ಇದ್ದರೂ ಕೂಡ ಸ್ಟ್ರೈಕ್ ಆಗುತ್ತೆ. ಸ್ಟ್ರೈಕ್ ಅಂದ್ರೇನು? ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್, ಆಫೀಸ್ ಸ್ಟಾಫು ಕೆಲಸಕ್ಕೆ ಬರದೆ ಸ್ಟ್ರೈಕು. ಅವರೇ ಮನೇಲಿ ಕೂತ್ರಿ ಬಸ್ ನಡೆಸ್ತಾರೆ. ಅವರು 23,000 ಬಸ್ಗಳನ್ನ ಹೇಗೆ ನಡೆಸ್ತಾರೆ? ಆದ್ದರಿಂದ ಎಸ್ಮಾ ನಮಗೇನು ಎಫೆಕ್ಟ್ ಮಾಡೋದಿಲ್ಲ. ಸರ್, ನೀವು ಹೇಳ್ದಂಗೆ ಇದನ್ನು ಯೋಚನೆ ಮಾಡಬೇಕು ಆದಂಥ ಒಂದು ಸಂಗತಿನೇ ಅಂತ ಹೇಳ್ಬೋದು. ಈಗಾಗಲೇ ಒಂದಿಷ್ಟು ಸಂಘಟನೆಗಳು ಹಿಂಜರಿತಾ ಇದೆ ಅಂತ ತಿಳಿದು ಬಂದಿದೆ. ಅಂದರೆ ನೀವು ಮಾಡ್ತಾ ಇಟ್ಟಿರೋವಂಥ ಬೇಡಿಕೆಗಳೇ ಬೇರೆ ಇದೆ, ನಮ್ಮ ಬೇಡಿಕೆಗಳೇ ಬೇರೆ ಇದೆ. ಹಾಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳೋದಾದರೆ ಬರೀ ಪ್ರತಿಭಟನೆಯನ್ನು ಮಾಡ್ತೀವಿ, ಮುಷ್ಕರವನ್ನು ಮಾಡಲ್ಲ ಅಂತ ಹೇಳಿ, ಇದ್ರ ಬಗ್ಗೆ ಹೇಳೋದಾದರೆ ಸರ್? ಇವಾಗ ಒಂದೇನೆಂದರೆ, ನಮ್ಮ ಸ್ಲೋಗನ್ ಏನಂದರೆ, ಸಂಘಟನೆಗಳೆಷ್ಟೇ ಇರಲಿ ಮಾರ್ಚ್ ಟುಗೆದರ್ ಅಂತ. ಇವಾಗ 6 ಸಂಘಟನೆಗಳು ನಾವು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿದ್ದೇವೆ. ಆ್ಯಂಡು ಕಾಲಕ್ಕೆ ಬೇಕಾದಂಥ ಚಳುವಳಿಗಳನ್ನ ನಾವು ನಡೆಸ್ತೀವಿ. 2012ರಲ್ಲಿರ್ಬೋದು, 2016ರಲ್ಲಿರ್ಬೋದು, 2023ರಲ್ಲಿರ್ಬೋದು. ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದಲೇ ವೇಜ್ ರೈಸ್ ಎಲ್ಲ ಆಗಿರೋದು. ಬೇರೆ ಹಲವಾರು ಇದ್ದರೂ ಕೂಡ ಯಾರು ಏನು ಬೋರ್ಡ್ಗೆ ಇಲ್ಲ ಅವರೆಲ್ಲ. ಇವಾಗ ಮೊನ್ನೆ 29 ಕೆಲವು ಹಂಗರ್ ಸ್ಟ್ರೈಕ್ ಅಂತ ಮಾಡಿದರು, 10 ಜನ ಅಲ್ಲಿರಲಿಲ್ಲ. ನಾವು 30ನೇ ತಾರೀಕು ರಾಜ್ಯಾದ್ಯಂತ ಎಲ್ಲರನ್ನೂ ಕರೆದಿದ್ವಿ, ಎಲ್ಲರೂ ಬಂದಿದ್ದು, 1000 ಗಟ್ಟಲೆ ಬಂದಿದ್ದರು. ಅದು 1,15,000 ಜನರ ಆತ್ಮಸಾಕ್ಷಿ, ಅದನ್ನು ತಿಳಿಸ್ಲಿಕ್ಕೆ ಅಲ್ಲಿ ಬಂದಿದ್ದರು. ಎಲ್ಲ ಸ್ಟ್ರೈಕನ್ನು ಸಂದೇಶ ತಗೊಂಡು ಹೋಗಿದ್ದಾರೆ. ಕಾನೂನು ಪ್ರಕಾರ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ. ಅದರಿಂದ ಸಂಘಟನೆಗಳು ಯಾರೇ ಮಾಡಲ್ಲ ಅಂದರೂ ಕೂಡ ಸ್ಟ್ರೈಕ್ ಆಗುತ್ತೆ. ಇಲ್ಲಿ ಜನ ನಿರ್ಧಾರ ಮಾಡಿದ್ದಾರೆ. ಬಟ್ ಒಂದು ಭಾಳ ಆರೋಗ್ಯಕರವಾದ ಬೆಳವಣಿಗೆ ಏನು ಅಂದರೆ, ಹಲವಾರು ಜನರು ಆ ಬೇರೆ ಸಂಘಟನೆಗಳು ಯಾರು ಹೇಳ್ಕೊಂಡಿದ್ರೋ ಅವರೆಲ್ಲ ನಮ್ಮ ನೆನ್ನೆ ಬಂದು ಪತ್ರ ಕೊಟ್ಟು ಹೋಗಿದ್ದಾರೆ ಆಫೀಸಿಗೆ ಬಂದು, ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂತ. ಎಲ್ಲ ಇಲ್ಲಿ ಬಂದಿದ್ರು, ಹತ್ರ ಬಂದಿದ್ರು, ಭಾಳ ಹೊತ್ತೆಲ್ಲ ಮಾತನಾಡಿದರು. ಏನೇ ಇರಲಿ ಸರ್, ಚಿಕ್ಕಮಗಳೂರಿಂದ ಬಂದಿದ್ದರು, ಹಾಸನದಿಂದ ಬಂದಿದ್ದರು, ರಾಮನಗರದಿಂದ ಬಂದಿದ್ದರು, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಬರ್ತಾ ಇದ್ದಾರೆ. ನಮಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಸ್ಟ್ರೈಕ್ ಮಾಡ್ತೀವಿ ಸರ್, ಕರೆಕ್ಟಾಗಿದೆ ಅಂತ. ಆದ್ದರಿಂದ ಈ ಸ್ಟ್ರೈಕು ಎಲ್ಲರನ್ನು ಯುನೈಟ್ ಮಾಡಿದೆ, ಡಿವೈಡ್ ಮಾಡಿಲ್ಲ. ಯಾರೋ ಲೀಡರು ಬೇರೆ ಡಿಮಾಂಡ್ ಹಾಕಿದ್ರೆ ಏನು ಬೇರೆ ಡಿಮಾಂಡು ಹಾಕಳಪ್ಪ, ನೀನು ಡಿಮಾಂಡ್ ಹಾಕು, ಸ್ಟ್ರೈಕ್ ಮಾಡು, ಯಾರು ಬೇಡ ಅನ್ನೋರು? ಇವಾಗ ಸಿದ್ದರಾಮಯ್ಯ ನಮ್ಮ ಜಂಟಿ ಸಮಿತಿಯನ್ನು ಕರೆದಿದ್ದಾರೆ 4ನೇ ತಾರೀಕು, ಆ ಇನ್ನೊಬ್ಬನು ಆಮೇಲೆ ಕರೆದಿದ್ದಾರೆ. ನಿನ್ನ ಡಿಮಾಂಡ್ ಮೇಲೆ ನೀನು ಮಾತಾಡು, ನಮ್ಮ ಡಿಮಾಂಡ್ ಮೇಲೆ ನಾವು ಮಾತಾಡ್ತೀವಿ. ಇವಾಗ ನಮ್ಮ ಬಸ್ಸು ಇಲ್ಲಿದೆ, ನಿನ್ನ ಬಸ್ಸು ಇದೆ, ಜನ ಯಾವ್ದು ಬೇಕೋ ಅದು ಹತ್ಕೊಂಡು ಬರಲಿ.
ಬಟ್ ಜನಗಳಿಗೆ ಬಸ್ಬೇಕು. ಅದೇ ಸರ್ಕಾರ ನೀನು ಹೇಳಿದ್ದು ಕೊಟ್ಟರೆ ಜಾಸ್ತಿ ಬಂದರೆ ಒಳ್ಳೆಯದು, ನಾವೇನು ಬೇಡ ಅಂದಿಲ್ವಾ? ಸಿ, ನಾವೇನು ಹೇಳ್ತೀವಿ, ಆತ ಹೇಳೋದು ಸರ್ಕಾರಿ ನೌಕರಿಗೆ ಸರಿಸಮಾನ ವೇತನ ಬರಬೇಕು ಅಂತ. ಬಟ್ ನಾವೇನು ಹೇಳ್ತೀವಿ, ಸರ್ಕಾರಿ ನೌಕರಿಗೆ ಜಾಸ್ತಿ ವೇತನ ಬರಬೇಕು ಅಂತ. ಯಾಕೆಂದರೆ ಸರ್ಕಾರಿ ನೌಕರಿಗೆ ಸ್ಕಿಲ್ಲು ರಿಸ್ಕು ಎರಡೂ ಇಲ್ಲ. ಇಲ್ಲಿ ಸ್ಕಿಲ್ ಬೇಕು, ಡ್ರೈವರ್ಗೆ, ಕಂಡಕ್ಟ್ರಿಗೆ ಸ್ಕಿಲ್ ಬೇಕು, ಮೆಕ್ಯಾನಿಕ್ ಸ್ಕಿಲ್ ಬೇಕು, ಮತ್ತು ಇವ್ರ ಕೆಲಸದಲ್ಲಿ ರಿಸ್ಕ್ ಇದೆ. ಎಷ್ಟೋ ಜನ ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಸು ಸತ್ತಿದ್ದಾರೆ ಡ್ಯೂಟಿ ಮಾಡುವಾಗ ಆಕ್ಸಿಡೆಂಟ್ಗಳಾಗಿ. ವಿಧಾನಸೌಧದಲ್ಲಿ ಫ್ಯಾನ್ ತಲೆ ಮೇಲೆ ಬಿತ್ತು ಅಂತ ಯಾರೂ ಸತ್ತಿಲ್ಲ. AC ಮಿಷಿನ್ ಕೆಟ್ಟೋಯ್ತು ಅಂತ ಉಸಿರು ಕಟ್ಕೊಂಡು ಯಾರೂ ಏನು ಸತ್ತಿಲ್ಲ. ಆದ್ದರಿಂದ ನಮ್ಮ ಸ್ಲೋಗನು ಸರ್ಕಾರಕ್ಕಿಂತ ಜಾಸ್ತಿ ಬರಬೇಕು ಅಂತ. ಅವನು ಸಮಾನ ವೇತನ ತಗೊಳ್ಳಿ, ಅವನು ಆ ಸ್ಲೋಗನ್ ಕೊಟ್ಟು ಸ್ಟ್ರೈಕ್ ಮಾಡಲಿ, ಯಾರು ಬೇಡ ಅನ್ನೋರು? ಸಿ, ವಿ ಹ್ಯಾವ್ ನಾಟ್ ಅಪೋಸ್ಡ್ ಇಟ್. ಅದರಿಂದ ಯಾವ ಡಿಮಾಂಡ್ಗಳು ಏನೂ ವ್ಯತ್ಯಾಸಗಳಿಲ್ಲ. ಅಲ್ಟಿಮೇಟ್ಲಿ ವ್ಯತ್ಯಾಸ ಇರೋದು ಸರ್ಕಾರ. ಇಬ್ಬರೂ ಒಂದೇ ರೀತಿ ಟ್ರೀಟ್ ಮಾಡ್ತಿದೆ. ಅವ್ರಿಗೂ ಅವ್ರ ಹೆಸರಲ್ಲಿ ನಮಗೆ ಕೊಡ್ತಿಲ್ಲ, ನಮ್ಮ ಹೆಸರಲ್ಲಿ ಅವ್ರಿಗೆ ಕೊಡ್ತಿಲ್ಲ. ಇವಾಗ ಸರ್ಕಾರ ಮೀಟಿಂಗ್ ಕರೆದಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಅದೇ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಸಬ್ಕೋ ಸನ್ಮತಿ ದೇ ಭಗವಾನ್. ಇವತ್ತು ನಿಮಗೆ ಅನ್ಯಾಯ ಮಾಡಲಿಕ್ಕೆ ಒಂದು ಸರ್ಕಾರ ಹೊರಟಿದೆ. ಆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸ್ಟ್ರೈಕ್ ಒಂದು ಸಾಧನ ನಮಗೆ. ಅದನ್ನು ನೀವು ಕೈ ಜೋಡಿಸಿ ಈ ಸ್ಟ್ರೈಕ್ ಯಶಸ್ವಿ ಆಗಲಿ, ಸರ್ಕಾರದ ಕಿವಿ ಹಿಂಡೋಣ ಎಲ್ಲ ಸೇರಿ ಅನ್ನೋದು ನಮ್ಮ ಇದು. ಇನ್ನು ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, ಅವರ ಕ್ಷಮೆ ಬಿಡ್ತೀವಿ. ಒಂದು ದಿವಸಕ್ಕೆ 1 ಕೋಟಿ ಪ್ರಯಾಣಿಕರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಆದರೆ ಅವ್ರಲ್ಲಿ ನಾವು ಕೈ ಜೋಡಿಸಿ ಕೇಳ್ಕೊಳ್ಳೋದು, ಏನು ಮಾಡೋಣ, ಇಂಥ ಮೊಂಡ ಸರ್ಕಾರ ಬಂದಿದೆ, ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಸರ್ಕಾರ ಹೀಗಾಗುತ್ತೆ ಅಂತ. ಆದ್ದರಿಂದ ಆ ಸರ್ಕಾರನ ಸ್ವಲ್ಪ ಕಿವಿ ಹಿಂಡಿದರೆ ಬಹುಶಃ ಸಿದ್ದರಾಮಯ್ಯ ಸರಿ ನಡ್ಕೋಬೋದು ಸೋಮವಾರ ಸಭೆಯಲ್ಲಿ ಅಂತ ನಮ್ಮ ನಂಬಿಕೆ. ಎಲ್ಲರೂ ಕೂಡ ಸ್ಟ್ರೈಕ್ ಭಾಗವಹಿಸ್ತಾರೆ. ಡಿಮಾಂಡ್ಸ್ ಮಂಡೇ ಸೆಟ್ಲ್ ಆಗದಿದ್ದರೆ ಸ್ಟ್ರೈಕ್ ಭಾಳ ಯಶಸ್ವಿಯಾಗಿ ಆಗುತ್ತೆ. ಸರ್, ಒಟ್ಟಿನಲ್ಲಿ ನೀವು ಹೇಳ್ತಾ ಇರೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದೀರಾ. ಆದರೆ ಇದರ ಪ್ರಕಾರವಾಗಿ ನೀವು ಯಾವ ಬೇಡಿಕೆಗಳನ್ನು ಈ ಸಲ ಇಡ್ತಾ ಇದ್ದೀರಾ? ಹಾಗೆ ಈ ಒಂದು 38 ತಿಂಗಳ ಒಂದು ವೇತನವನ್ನು ಮತ್ತೆ ಹೇಳ್ತಾ ಇದ್ದೀರಾ, ಅದೊಂದು ಬೇಗ ಬರಲಿ ಅಂತ ಹೇಳಿ ನೌಕರರಿಗೆ. ಏನಿರುತ್ತೆ ಸರ್ ಇದರ ಬಗ್ಗೆ? ಅಂದರೆ 38 ತಿಂಗಳು ವೇತನ ಸರ್ಕಾರ ಕೊಡಬೇಕು, ಬಾಕಿ ಹಿಂದಿನ ಸೆಟ್ಲ್ಮೆಂಟ್ದು. ಇನ್ನು 1/1/24 ವೇತನ ಹೆಚ್ಚಳ ಏನಿದೆ ಅದನ್ನು ಸಾರಿಗೆ ನಿಗಮಗಳು ಮಾಡಬೇಕು. ಸಂಬಳಕ್ಕೆ ಸರ್ಕಾರ ಏನು ದುಡ್ಡು ಕೊಡೋದು ಯಾವತ್ತೂ ಕೊಟ್ಟಿಲ್ಲ ಅವರು, ನಾವು ಅದನ್ನು ಕೇಳ್ತಲೂ ಇಲ್ಲ. ಆದ್ದರಿಂದ ಒಳ್ಳೆ ದೊಣ್ಣೆ ಕಂಪನಿ ಅಂತ ಇವಾಗ 15% ಪ್ರಯಾಣದ ದರ ಜಾಸ್ತಿ ಮಾಡಿದ್ಮೇಲೆ ನಿಮ್ಮನ್ನು ಕಾರು ಸೆಟ್ಲ್ ಮಾಡ್ತೀವಿ ಅಂದಿದ್ರು. ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರು ಹೇಳಿದರು. ಇವಾಗ ಜಾಸ್ತಿ ಕೊಟ್ಟಿದ್ರೆ ಮಂತ್ಸ್ ಟುಗೆದರು ಆದಾಯನೂ ಬರ್ತಿದೆ, ಅವ್ರಿಗೆ ಹೇಳಿ ಸೆಟ್ಲ್ ಮಾಡಿ ಅಂತ. ಎಲ್ಲ ಸಿದ್ದರಾಮಯ್ಯವ್ರು ಕೊಡಬೇಕಾಗಿರೋದು ಅವ್ರ ಕಾಫರ್ಸಿಂದ 1800 ಕೋಟಿ. ಅಷ್ಟರಲ್ಲಿ ಯಾವ ದೊಡ್ಡ ವಿಷಯ, 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿರೋರಿಗೆ 1800 ಕೋಟಿ ಅರಿಯರ್ಸ್ ಕೊಡೋದು ಏನು ದೊಡ್ಡ ಕಷ್ಟ ಇದೆ? ಮತ್ತು ಈ ಸಾರಿಗೆ ನಿಗಮದಲ್ಲಿ ಯಾವುದೇ ಅವ್ಯವಹಾರಗಳಾಗಿಲ್ಲ. ಬೇರೆ ಹಲವಾರು ನಿಗಮಗಳಲ್ಲಿ ಅವ್ಯವಹಾರಗಳಾಗಿಬಿಟ್ಟಿವೆ, ನೀವೇ SITಗಳನ್ನೆಲ್ಲ ಹಾಕಿದ್ದೀರ. ಈ ಸಾರಿಗೆ ನಿಗಮ ಇಷ್ಟು ದೊಡ್ಡ ನಿಗಮಗಳಾದರೂ ಕೂಡ ಭಾಳ ಶುದ್ಧವಾಗಿ ನಾವು ನಡೆಸ್ಕೊಂಬರ್ತಿದ್ದೀವಿ. ಇಲ್ಲಿ ಯಾವುದೇ ಒಂದು ಪ್ರಕರಣಗಳು ಇದುವರೆಗೆ ಇಲ್ಲ. ಆದ್ದರಿಂದ ಇಷ್ಟು ಒಳ್ಳೆಯ ಸಂಸ್ಥೆನ ಯಾಕೆ ಹಾಳು ಮಾಡೋಕ್ಕೆ ಹೋಗ್ತಿದ್ದಾರೆ ಸಿದ್ದರಾಮಯ್ಯವ್ರೆ? ಇದು ನಮ್ಮ ಪ್ರಶ್ನೆ ಅವರಿಗೆ. ಇನ್ನೂ ಬೇರೆ ಡಿಮಾಂಡ್ಗಳಿದೆ. ಬಾಟಾ ಜಾಸ್ತಿ ಮಾಡೋದು, ಅಂದರೆ ಡ್ರೈವರು ಕಂಡಕ್ಟ್ರಿಗೆ ಡೈಲಿ ಅಲವೆನ್ಸ್ ಜಾಸ್ತಿ ಮಾಡೋದು. ಆಮೇಲೆ ಮೆಕ್ಯಾನಿಕ್ಸ್ಗೆ ಕೆಲವು ಅಲವೆನ್ಸ್ ಕೊಡ್ತಾರೆ, ಅದನ್ನೇ ಜಾಸ್ತಿ ಮಾಡೋದು. ಇನ್ನೂ ನಮ್ಮ ಲೀವ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಆಮೇಲೆ ಡ್ಯೂಟಿಗೆ ಸಂಬಂಧಪಟ್ಟದ್ದು, ಇದೆಲ್ಲ KSRTC ಮ್ಯಾನೇಜ್ಮೆಂಟ್ಗಳು ಕರೆದು ಮಾತಾಡಬೇಕಾಗಿದೆ. ಅದೇ ಸಿದ್ದರಾಮಯ್ಯನವರು ಭಾಳ ಲಿಮಿಟೆಡ್ ಸ್ಕೋಪ್. ಇವಾಗ 1800 ಕೋಟಿಲಿ ಈ ಸ್ಟ್ರೈಕ್ ಆಗಬೇಕೇ ಬೇಡ ಅನ್ನೋದು ತೀರ್ಮಾನ ಆಗುತ್ತೆ. ವೇತನ ಹೆಚ್ಚಳ ಕಾರ್ಪೊರೇಷನ್ಗಳು ಕೊಡೋಕ್ಕೆ ಡೈರೆಕ್ಷನ್ ಕೊಟ್ಟರಾಯ್ತು. ದೇರ್ ದಿ ಮ್ಯಾಟ್ರ್ ಎಂಡ್ಸ್, ದೇರ್ ಇಸ್ ನೋ ಕಾಂಪ್ಲಿಕೇಶನ್ ಆಬ್ಸಲ್ಯೂಟ್ಲಿ. ಆ್ಯಂಡ್ BJP ಗೌರ್ಮೆಂಟ್ ಹಾಗೆ ಮಾಡ್ತು ಹೀಗೆ ಮಾಡ್ತು, ಇನ್ನೂ 2 ವರ್ಷ ಆದರೂ ಅದೇ ಮಂತ್ರ ಹೇಳ್ತಾ ಇದ್ದಿರಲ್ಲ. ಸಾಕು, ವಿ ಆರ್ ಫೆಡ್ ಅಪ್ ವಿತ್ ದಟ್. ಅವ್ರು ಹಂಗೆ ಮಾಡಿದ್ರಪ್ಪ, ನಿಮ್ಗೆ ಅಧಿಕಾರ ಕೊಟ್ಟರು, ವಿಧಾನಸೌಧ ನಿಮ್ಗೆ ಕೊಟ್ಟರು, 2 ವರ್ಷದಲ್ಲಿ ನೀವೇನು ಕಡಿದು ಕಿತ್ತಾಕಿರೋದಿಲ್ಲಿ? ನಾವು ಬೇಡಿಕೆ ಹಾಕ್ಕೊಳ್ತೀವಿ, ಸುಳ್ಳು ಹೇಳ್ತಿದ್ದೀರ, ಏನು ಕೊಡಬೇಕಾದಿಲ್ಲ ಅಂತ. ಇದಕ್ಕೆ ನಿಮ್ಮನ್ನ ಜನ ಅಧಿಕಾರ ಕೊಟ್ಟಿಲ್ಲ. ಆದ್ದರಿಂದ ಸಿಕ್ಕಿರೋ ಅವಕಾಶ ಉಪಯೋಗಿಸ್ಕೊಳ್ಳಿ, ನಮ್ಮ ಜೊತೆ ಒಂದು ಸೌಹಾರ್ದತೆಯಿಂದ ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಿ ಅನ್ನೋದು ನಮ್ಮ ಸರ್ಕಾರದ ಮೇಲೆ ಇವತ್ತು ನಮ್ಮ ಡಿಮಾಂಡು.
ಸರ್, ಹಾಗೆ ಈಗ ಸರ್ಕಾರ ಹಾಗೂ ಈ ಒಂದು ಸಂಘಟನೆಗಳ ಮಧ್ಯ ಸಿಕ್ಕಾಕೊಂಡಿರೋದು ಸಾರಿಗೆ ನೌಕರರು ಅಂತಾನೆ ಹೇಳ್ಬೋದು. ಅವರು ಬಹಳಷ್ಟು ಅನ್ಯಾಯವನ್ನ ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಅನ್ಯಾಯಗಳಾಗ್ತವೆ. ಅದಕ್ಕೆ ಕಾರಣ ಏನಂದರೆ, ಯಾವುದೇ ಅವರ ಸಮಸ್ಯೆಗಳ ಬಗ್ಗೆ ಕಾರ್ಪೊರೇಷನ್ ಲೆವೆಲ್ಲಿ ಚರ್ಚೆಗಳು ನಡೀತಾ ಇಲ್ಲ. ಇಲ್ಲಿ ಯೂನಿಯನ್ಗಳಿವೆ, ಕರೆದು ಸಮಸ್ಯೆಗಳ ಬಗೆಹರಿಸಲ್ಲ. ಇವಾಗ ಉದಾಹರಣೆಗೆ 15ನೇ ತಾರೀಕಿನ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ. ನಾಳೆ 5ನೇ ತಾರೀಕಿಂದ 15ನೇ ಜುಲೈ ಕೊಟ್ವಿ. ಅವರು ನಾಡಿದಿಂದ ಡ್ಯೂಟಿ ರೋಟಾ ಸಿಸ್ಟಮ್ ಇಂಟರ್ವ್ಯೂ ಅಂತ ಇಟ್ಕೊಂಡಿದ್ದಾರೆ. ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಸ್ಟ್ರೈಕ್ ಆಗುತ್ತೆ, ಅದು ಯಾಕೆ ಇಟ್ಕೊಂಡಿರೋದನ್ನು? ಹಿಂಸೆ ಕಿರುಕುಳ ಆ ಸಿಸ್ಟಮಲ್ಲೇ ಬೆಳೆಸಿಬಿಟ್ಟಿದ್ದಾರೆ. ನಾವೆಲ್ಲ ಗಟ್ಟಿ ಆದರೆ ಆಗುತ್ತೆ. ಇದೆಲ್ಲ ವೇಜ್ ಸೆಟ್ಲ್ಮೆಂಟ್ ಆದಮೇಲೆ ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ ಬೇರೆ ವಿಷಯಗಳ ಬಗ್ಗೆ. ಅದರಿಂದ ನಾವು ಗಟ್ಟಿಯಾಗಿ ನಿಂತರೆ ಆ ಹಿಂಸೆ ಕಿರುಕುಳ ತಪ್ಪಿಸೋಕ್ಕೆ ಸಾಧ್ಯತೆ ಇದೆ. ನಾವು ಒಂದೊಂದು ಕಡೆ ಹಾಕ್ಕೊಂಡು ಹೋದರೆ ಆ ಹಿಂಸೆ ಮಾಡೋರು ಒಳ್ಳೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಆದರೆ ಮುಂದೆ ಹಾಗಾಗಲ್ಲ. ಜನ ಇವಾಗ ಪಾಠ ಕಲಿತಿದ್ದಾರೆ. ಈ ಸ್ಟ್ರೈಕಿಗೆ ಸಿಕ್ಕಿರುವಂಥ ಒಂದು ಬೆಂಬಲ ಬಹುಶಃ 6 ತಿಂಗಳ ಹಿಂದೆ ಇರಲಿಲ್ಲ. ಆದರೆ ಇವಾಗ ಜನಗಳಿಗೆ ಗೊತ್ತಾಗಿದೆ, ಒಗ್ಗಟ್ಟಿನ ಮಂತ್ರ ನಮಗಿರಬೇಕು. ಈ ಸರ್ಕಾರ ಮಣಿಸಬೇಕಾದ್ರೆ ಅಥವಾ ಅಧಿಕಾರಿಗಳು ಏನು ಹಿಂಸೆ ಕಿರುಕುಳ ಕೊಡ್ತಾರೆ ಕೆಳಮಟ್ಟದಲ್ಲಿ, ಅದನ್ನು ಮಣಿಸ್ಬೇಕಾದ್ರೆ ನಮ್ಮಲ್ಲಿ ಐಕ್ಯತೆ ಇರಬೇಕು ಅನ್ನೋ ತಿಳುವಳಿಕೆ ಬಂದಿದೆ. ನಾವೆಲ್ಲ ಒಂದಾಗಿ ಮೂವ್ ಆಗ್ತಿರೋದ್ರಿಂದ ಒಂದು ಆತ್ಮವಿಶ್ವಾಸ ನಮಗಿದೆ. ಬರುವಂಥ ದಿವಸಗಳಲ್ಲಿ ಎಂಥ ಹಿಂಸೆ ಕಿರುಕುಳ ಇದ್ದರೂ ನಾವು ಫೇಸ್ ಮಾಡ್ತೀವಿ, ಅದನ್ನು ಹೊಡೆದು ಓಡಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಸರ್, ಇದ್ರ ಜೊತೆ ಇವಾಗ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡೋದಾದ್ರೆ, ಈಗ August 5ರಂದು ನೀವು ಒಂದು ಬೃಹತ್ ಮುಷ್ಕರವನ್ನೇ ನಾವು ನಡೆಸ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೀರಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಈಗ ಎಲ್ಲ ಸಾರಿಗೆ ಸಂಸ್ಥೆಗಳ KSRTC, BMTC ಇದರ ಚಲನವಲನ ಹೇಗಿರುತ್ತೆ? ಕಂಪ್ಲೀಟ್ ಬಂದ್ ಆಗ್ಬಿಡುತ್ತಾ ಅಥವಾ ಹೇಗೆ? ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗುತ್ತಲ್ಲ ಸರ್? ಖಂಡಿತ ತೊಂದರೆ ಆಗುತ್ತೆ. ಬಸ್ಗಳಿರೋದಿಲ್ಲ. ಯು ಸಿ ದೇರ್ ಓನ್ಲಿ ಬಸ್ಸಸ್. ಸರ್ಕಾರದವ್ರು ಪ್ರೈವೇಟ್ ಬಸ್ ಹಾಕ್ತೀವಿ ಅಂತಾರೆ. ಪ್ರೈವೇಟ್ ಬಸ್ ಎಲ್ಲಿ ಬರುತ್ತೆ? ಅವ್ರು ಹೆಣ್ಮಕ್ಳನ್ನ ಫ್ರೀ ಕರ್ಕೊಂಡು ಹೋಗ್ತಾರ? ಯು ಟೆಲ್ ಮಿ. ಆ್ಯಂಡ್ ಈಸ್ ಇಟ್ ಪಾಸಿಬಲ್? ಆಫ್ಟರ್ ಆಲ್ ಅವ್ನು ಖಾಸಗಿಯವ್ರು ಇರೋದೇ ಲಾಭ ಮಾಡೋದಕ್ಕೆ. ನಾವು ಸ್ಟ್ರೈಕ್ ಮಾಡಿಬಿಟ್ರಿ ಅಂತ ಅವ್ನು ತಂದುಬಿಟ್ಟು ಫ್ರೀ ಮಾಡಿರ್ತಾನ? ಇಂಪಾಸಿಬಲ್. ತೊಂದರೆ ಆಗುತ್ತೆ. ಅದಕ್ಕೆ ನಾನು ಸರ್ಕಾರಕ್ಕೆ ಕೇಳೋದು, ಈ ರಾಜ್ಯದ 7 ಕೋಟಿ ಜನರ ಹಿತವನ್ನು ರಕ್ಷಣೆ ಮಾಡೋಕ್ಕೆ ನಿಮಗಿದ್ರೆ ಆಸಕ್ತಿ ಇದ್ದರೆ, ಮತ್ತು ಜನರ ಜೊತೆಗೆ ಇನ್ನು ವರಮಹಾಲಕ್ಷ್ಮಿ ಸೀರೀಸ್ ಆಫ್ ಫೆಸ್ಟಿವಲ್ಸ್ ಬರುತ್ತೆ, ಅದು ಹೆಣ್ಮಕ್ಳಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ. ಈ ಹಬ್ಬ ಹರಿದಿನಗಳಲ್ಲಿ ಓಡಾಡೋರು ಅವ್ರು ಜಾಸ್ತಿ. ಆದ್ದರಿಂದ ಅದು ಸೆಟ್ಲ್ ಮಾಡಿ ಅಂತ ನಾವು ಅವ್ರಿಗೆ ಕೇಳ್ತಿದ್ವಿ. ತೊಂದರೆ ಆಗುತ್ತೆ ನಿಜ ಅವ್ರಿಗೆ. ಆದರೆ ನಾವೇನು ಮಾಡೋಣ? ಇಷ್ಟು ಕಾದಿದ್ದೀವಿ, ಬೇರೆ ದಾರಿ ಇಲ್ಲ. ನ್ಯಾಯವಾಗಿ ಕೊಡಬೇಕಾದ್ದು ಕೊಡೋಲ್ಲ. ಸರ್ಕಾರ ನ್ಯಾಯ ಮಾಡೋಕ್ಕೆ ಶುರು ಮಾಡಿದರೆ, ಯಾರು ತಂದೆ ತಾಯಿರೇ ಮಕ್ಕಳಿಗೆ ವಿಷ ಹಾಕೋದಕ್ಕೆ ಹೊರಟ್ರೆ ಆ ಮಕ್ಕಳೇನು ಮಾಡಬೇಕು? ನಾವು ಆ ವಿಷ ತಗೊಳ್ಳಲ್ಲ ಅಂತ ಹೇಳಬೇಕು. ಇವತ್ತು ನಾವು ಆ ಎಚ್ಚರ ಕೊಟ್ಟಿದ್ವಿ. 15 ದಿವಸ ನೋಟಿಸ್ ಕೊಟ್ಟಿದ್ವಿ, 22 ದಿವಸ ನೋಟಿಸ್ ಕೊಟ್ಟಿದ್ವಿ. ಇಷ್ಟೊಂದು ಕಾಲ ಸೆಟ್ಲ್ ಮಾಡಿ ಪ್ರಶಾಂತವಾಗಿರಬೇಕಾಯ್ತು ವಾತಾವರಣ. 4ನೇ ತಾರೀಕುವರೆಗೂ ಕಾಯೋದೇನಿತ್ತು? 5ರಿಂದ ಸ್ಟ್ರೈಕ್ ಅಂದರೆ 4ನೇ ದಿವಸವರೆಗೂ ಏನು ಕಾಯಬೇಕಾಯ್ತು? ಎಷ್ಟು ಸಲ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿದ್ದಾರೆ? ಅರ್ಧ ಗಂಟೆಯಲ್ಲಿ ಮುಗಿಸೋದಲ್ವಾ? ಹಠ ಯಾಕೆ ಮಾಡ್ತೀರಾ? ನೀವೇ ಹಿಂದೆ ಹೇಳಿದ್ರಿ ಯಡಿಯೂರಪ್ಪನವ್ರಿಗೆ, ಅಧಿಕಾರ ಶಾಶ್ವತ ಅಲ್ಲ ಕಣಯ್ಯ ಅಂತ ಹೇಳಿದ್ರಿ. ನಿಮಗೆ ಶಾಶ್ವತನಾ? ಆದ್ದರಿಂದ ತೊಂದರೆ ಆಗುತ್ತೆ. 4 ನಿಗಮಗಳ ಬಸ್ಸು ನಿಲ್ಲುತ್ತೆ, ತೊಂದರೆ ಆಗುತ್ತೆ. ಆ ಸನ್ನಿವೇಶ ಕ್ರಿಯೇಟ್ ಮಾಡಿಬಿಡಿ. ಇನ್ನೂ ನಿಮಗೆ ಅವಕಾಶ ಇದೆ. 11:45 ಮೀಟಿಂಗ್ ಕರೆದಿದ್ದೀರಾ ಮಂಡೇ, ಅವತ್ತು ಬಗೆಹರಿಸಿ. ಇದು ನಮ್ಮ ಒಂದು ಪ್ರಾರ್ಥನೆ ಅವರಿಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಅನಂತ ಸುಬ್ರಾವ್ ಸರ್ ಅವರ ಮಾತು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಒಂದು ಹೊಸ ಅಧ್ಯಾಯ.